ನಮಸ್ತೆ ಸ್ನೇಹಿತರೆ, ನಿಮಗೆ ಎಂದಾದರೂ ದೇವರು ನಮಗೆ ಯಾಕೆ ಎಲ್ಲ ಕಷ್ಟಗಳನ್ನು ಕೊಡುತ್ತಾನೆ ಎಂದು ಅನಿಸಿದೆಯಾ? ನಾನು ದೇವರನ್ನು ಅಷ್ಟು ನೆನಪು ಮಾಡುತ್ತೇನೆ, ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೇನೆ, ಯಾರಿಗೂ ನೋವು ಕೊಡುವುದಿಲ್ಲ, ಕೆಟ್ಟ ದಾರಿಯಲ್ಲಿ ನಡೆಯುವುದಿಲ್ಲ, ಆದರೂ ನನಗೆ ಯಾಕೆ ಇಂಥ ಕಷ್ಟ ಎಂದು ಎಂದಾದರೂ ನಿಮಗೆ ಅನಿಸಿದೆಯಾ? ಹಾಗಾದರೆ ಇಲ್ಲಿ ಒಂದು ಉದಾಹರಣೆ ಮೂಲಕ ಹೋಗೋಣ. ಒಬ್ಬ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ತುಂಬ ಜಾಸ್ತಿ ಆಗಿದೆ ಎಂದುಕೊಳ್ಳೋಣ. ಆಗ ಡಾಕ್ಟರ್ ಅವರಿಗೆ ಸಕ್ಕರೆ ತಿನ್ನಲೇಬೇಡಿ, ಸ್ವಲ್ಪ ದಿನ ಹಾಗಲಕಾಯಿಯಂತಹ ಕಹಿಯಾದದ್ದನ್ನು ತಿನ್ನಿ ಎನ್ನುತ್ತಾರೆ. ಆಗ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಹಾಗಲಕಾಯಿಯಂಥ ಕಹಿಯಾದ ಪದಾರ್ಥವನ್ನೇ ತಿನ್ನುವುದು ನಮಗೆ ಹಿತವಾಗಿರುತ್ತದೆ. ನನಗೆ ಹಾಗಲಕಾಯಿ ಇಷ್ಟ ಆಗುವುದಿಲ್ಲ, ನಾಲಿಗೆಗೆ ರುಚಿಸುವುದಿಲ್ಲ, ಅದು ಕಹಿಯಾಗಿರುತ್ತದೆ ಎಂದು ಡಾಕ್ಟರ್ ನನಗೆ ತಪ್ಪಾಗಿ ಹೇಳಿದ್ದಾರೆ ಎಂದು ಅವರಿಗೆ ದೋಷಾರೋಪಣೆ ಮಾಡುವುದು ಸರಿಯೇ? ಇವತ್ತಿನ ಈ ಕಥೆಯಲ್ಲಿ ನಾವು ತಿಳಿದುಕೊಳ್ಳೋಣ, ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತವೆ. ಆಗ ನಾವು ವಿಚಾರ ಮಾಡುತ್ತೇವೆ, ಈ ರೀತಿ ನನ್ನ ಜೊತೆಯೇ ಯಾಕೆ ಆಗುತ್ತಿದೆ? ಆದರೆ ನಾವು ವಿಚಾರ ಮಾಡಬೇಕು, ಇದರ ಹಿಂದೆ ಭಗವಂತನ ಯೋಜನೆ ಇರುತ್ತದೆ. ಭಗವಂತ ನಮಗೆ ಏನೋ ಒಂದು ಪಾಠವನ್ನು ಕಲಿಸ್ತಾ ಇದ್ದಾರೆ. ಏನೇ ಆದರೂ ಸಹ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ. ದುಡ್ಡು ಕಾಸಿನಲ್ಲಿ ನಷ್ಟ ಆಗಿರಬಹುದು, ಅಥವಾ ಯಾವುದೇ ಅಹಿತಕರ ಘಟನೆಗಳು ನಡೆಯಬಹುದು, ಯಾರೋ ನಮ್ಮನ್ನು ಟೀಕಿಸಬಹುದು ಅಥವಾ ಬೈಯಬಹುದು. ಭಲೆ ಆ ಸಮಯಕ್ಕೆ ನಮಗೆ ಅರ್ಥವಾಗದೇ ಇರಬಹುದು, ಆದರೆ ಸಮಯ ಬಂದಾಗ ನಮಗೆ ಆ ಘಟನೆಯಿಂದ ದೇವರು ನನಗೆ ಏನೋ ಒಂದು ಪಾಠ ಕಲಿಸುತ್ತಿದ್ದಾರೆ ಅಥವಾ ನಮ್ಮ ರಕ್ಷಣೆ ಮಾಡುತ್ತಿದ್ದಾರೆ ಎಂದು ಈ ಕಥೆಯಿಂದ ನಾವು ತಿಳಿದುಕೊಳ್ಳೋಣ. ಒಂದು ಬಾರಿ ಒಬ್ಬ ಭಕ್ತ ಭಗವಂತನಿಗೆ ಹೇಳ್ತಾನೆ, ಹೇ ಭಗವಂತ, ಇಡೀ ದಿನ ನೀವು ಮೂರ್ತಿಯಾಗಿ ನಿಂತಿರುತ್ತೀರಿ. ಇವತ್ತು ನಾನು ನಿಮ್ಮ ಸ್ಥಾನದಲ್ಲಿ ನಿಮ್ಮ ರೂಪವನ್ನು ಧಾರಣೆ ಮಾಡಿ ನಿಂತುಕೊಳ್ಳುತ್ತೇನೆ. ನೀವು ಆರಾಮಾಗಿ ಸುತ್ತಾಡಿ ಬನ್ನಿ. ಆಗ ಭಗವಂತನು ಭಕ್ತನ ಮಾತನ್ನು ಒಪ್ಪಿಕೊಂಡರು. ಆದರೆ ಭಗವಂತ ಒಂದು ಷರತ್ತು ಮಾಡುತ್ತಾರೆ. ಯಾರೇ ಭಕ್ತರು ಪ್ರಾರ್ಥನೆ ಮಾಡಲು ಬಂದಾಗ ಕೇವಲ ನೀನು ಸುಮ್ಮನಿದ್ದು ಕೇಳಿಸಿಕೊಳ್ಳಬೇಕು, ಏನೂ ಮಾತನಾಡಬಾರದು. ಅಂದರೆ ಮಾತ್ರ ಒಂದು ದಿನಕ್ಕೆ ನನ್ನ ಸ್ಥಾನವನ್ನು ನಿನಗೆ ಬಿಟ್ಟು ಕೊಡುತ್ತೇನೆ. ಭಕ್ತ ಭಗವಂತನ ಷರತ್ತನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾನೆ ಮತ್ತು ಯೋಜನೆಯಂತೆ ಭಕ್ತ ಭಗವಂತನ ಬದಲಾಗಿ ಮೂರ್ತಿಯಾಗಿ ತಾನೇ ನಿಂತುಕೊಳ್ಳುತ್ತಾನೆ. ಅಷ್ಟರಲ್ಲಿ ಮೊದಲನೆಯ ಭಕ್ತ ದೇವರ ಮುಂದೆ ಬಂದು ನಿಂತುಕೊಳ್ಳುತ್ತಾನೆ. ಅವನು ಒಬ್ಬ ವ್ಯಾಪಾರಿಯಾಗಿರುತ್ತಾನೆ. ಅವನು ಭಗವಂತನಿಗೆ ಹೇಳುತ್ತಾನೆ, ಭಗವಂತ, ನಾನು ಹೊಸ ಕಾರ್ಖಾನೆಯನ್ನು ಶುರು ಮಾಡಿದ್ದೇನೆ, ದಯಮಾಡಿ ಅದನ್ನು ಸಫಲ ಮಾಡಿ. ವ್ಯಾಪಾರಿಯು ತಲೆಬಾಗಿ ನಮಸ್ಕಾರ ಮಾಡುತ್ತಿರುತ್ತಾನೆ. ಅಷ್ಟರಲ್ಲಿ ಅವನ ಜೇಬಿನಿಂದ ಒಂದು ಪರ್ಸ್ ಕೆಳಗಡೆ ಬೀಳುತ್ತದೆ. ಬಿದ್ದಂಥ ಪರ್ಸ್ ಅನ್ನು ನೋಡದೆ ವ್ಯಾಪಾರಿಯು ಹೊರಟು ಹೋಗುತ್ತಾನೆ. ಇದನ್ನೆಲ್ಲ ದೇವರ ಸ್ಥಾನದಲ್ಲಿ ನಿಂತುಕೊಂಡಂಥ ಭಕ್ತ ನೋಡುತ್ತಾ ಇರುತ್ತಾನೆ ಮತ್ತು ತುಂಬ ಗೊಂದಲ ಪಡುತ್ತಾನೆ. ಭಕ್ತ ವಿಚಾರ ಮಾಡುತ್ತಾನೆ, ವ್ಯಾಪಾರಿಯ ಪರ್ಸ್ ಕೆಳಗಡೆ ಬಿದ್ದಿದೆ ಎಂದು ಅವನಿಗೆ ಹೇಳಿಬಿಡೋಣ. ಆದರೆ ಭಗವಂತನ ಷರತ್ತಿನ ಅನುಸಾರ ಅವನು ಸುಮ್ಮನಿರುತ್ತಾನೆ. ಸ್ವಲ್ಪ ಸಮಯದ ನಂತರ ಒಬ್ಬ ಬಡ ವ್ಯಕ್ತಿ ಬರುತ್ತಾನೆ ಮತ್ತು ಭಗವಂತನಿಗೆ ಹೇಳುತ್ತಾನೆ, ಹೇ ಭಗವಂತ, ಮನೆಯಲ್ಲಿ ಊಟ ಮಾಡಲು ಏನೂ ಇಲ್ಲ, ದಯಮಾಡಿ ನನಗೆ ಸಹಾಯ ಮಾಡು. ಭಗವಂತನ ಮುಂದೆ ಪರ್ಸ್ ಬಿದ್ದಿರುತ್ತದೆ. ಅದನ್ನು ನೋಡಿದ ಬಡ ವ್ಯಕ್ತಿ, ದೇವರು ಆ ಪರ್ಸನ್ನು ನನಗೇ ಕೊಟ್ಟರು ಎಂದುಕೊಂಡು ಧನ್ಯವಾದ ಹೇಳಿ ಬಹಳ ಖುಷಿಯಿಂದ ಆ ಪರ್ಸ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ನಂತರದಲ್ಲಿ ಮೂರನೇ ಭಕ್ತ ಬರುತ್ತಾನೆ. ಮೂರನೇ ಭಕ್ತ ಒಬ್ಬ ನಾವಿಕ ಆಗಿರುತ್ತಾನೆ. ನಾವಿಕ ಬಂದು ಭಗವಂತನ ಮುಂದೆ ನಿಂತು ಹೇಳುತ್ತಾನೆ, ಹೇ ಭಗವಂತ, ನಾನು 15 ದಿನಗಳಿಗಾಗಿ ಸಮುದ್ರ ಯಾತ್ರೆಯಲ್ಲಿ ಹೋಗುತ್ತಿದ್ದೇನೆ. ದಯಮಾಡಿ ನನ್ನ ಯಾತ್ರೆಯಲ್ಲಿ ಏನೂ ಸಮಸ್ಯೆ ಆಗಬಾರದಂತೆ ನೋಡಿಕೋ ಎಂದು ಹೇಳಿ ಬೇಡಿಕೊಳ್ಳುತ್ತಿರುತ್ತಾನೆ. ಅದೇ ಕ್ಷಣದಲ್ಲಿ ವ್ಯಾಪಾರಿಯು ಪೊಲೀಸರ ಜೊತೆಗೆ ಬರುತ್ತಾನೆ ಮತ್ತು ಹೇಳ್ತಾನೆ, ಈ ನಾವಿಕನೇ ನನ್ನ ಪರ್ಸನ್ನು ಕದ್ದಿದ್ದಾನೆ. ಪೊಲೀಸರು ನಾವಿಕನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಇದೆಲ್ಲವೂ ನಡೆಯುವಾಗ ಆ ದೇವರ ಮೂರ್ತಿಯಂತೆ ನಿಂತಿದ್ದಂತಹ ಭಕ್ತ ಹೇಳಿಬಿಡುತ್ತಾನೆ, ಪರ್ಸ್ ಕದ್ದಿದ್ದು ನಾವಿಕನಲ್ಲ, ಒಬ್ಬ ಬಡ ವ್ಯಕ್ತಿ ಎಂದು. ಭಗವಂತ ದಿನವೆಲ್ಲ ಸಂಚಾರ ಮಾಡಿ ರಾತ್ರಿ ಮರಳುತ್ತಾರೆ ಮತ್ತು ಭಕ್ತ ಖುಷಿಯಿಂದ ನಡೆದ ಸಂಗತಿಯನ್ನು ಹೇಳುತ್ತಾನೆ. ಭಗವಂತ ಮುಗುಳ್ನಗುತ್ತಾ ಹೇಳುತ್ತಾರೆ, ನಾನು ನಿನಗೆ ಏನು ಹೇಳಿದೆ? ಯಾವುದೇ ಭಕ್ತರು ಮುಂದೆ ಬಂದಾಗ ಸುಮ್ಮನಿದ್ದು ಕೇಳಿಸಿಕೊಳ್ಳಬೇಕು ಅಷ್ಟೇ.
ಬೇರೆ ಏನೂ ಹೇಳಬಾರದು ಎಂದು. ಭಗವಂತ ಹೇಳುತ್ತಾರೆ, ನೀನು ಯಾರಿಗೂ ಸಹ ಒಳ್ಳೆಯದು ಮಾಡಲಿಲ್ಲ, ಇನ್ನೂ ಎಲ್ಲವನ್ನೂ ಕೆಡಿಸಿಬಿಟ್ಟೆ. ಭಕ್ತ ಹೇಳ್ತಾನೆ, ಅದು ಹೇಗೆ ಭಗವಂತ? ಕಳ್ಳತನ ಮಾಡಿದ್ದು ಬಡ ವ್ಯಕ್ತಿ ತಾನೆ, ನಾವಿಕನಲ್ಲ. ಇಲ್ಲವಾದಲ್ಲಿ ನಾವಿಕನಿಗೆ ಅನ್ಯಾಯವಾಗಿ ಜೈಲುವಾಸ ಆಗುತ್ತಿತ್ತು. ನಾನು ಒಳ್ಳೆಯದನ್ನೇ ಮಾಡಿದ್ದೇನೆ ದೇವರೇ ಎಂದು ಭಕ್ತ ಹೇಳುತ್ತಾನೆ. ಆಗ ಭಗವಂತ ಹೇಳುತ್ತಾರೆ, ವ್ಯಾಪಾರಿಯ ಪರ್ಸ್ ಜೇಬಿನಿಂದ ಬೀಳೋದು ಅದೇನು ಅಂತಹ ನಷ್ಟವಾಗುವಂಥದ್ದೇನಲ್ಲ. ಅವನು ವ್ಯಾಪಾರದಲ್ಲಿ ಸುಳ್ಳು ಹೇಳಿ ಮೋಸ ಮಾಡಿ ದುಡ್ಡು ಸಂಪಾದಿಸುತ್ತಾನೆ. ಒಂದು ವೇಳೆ ಅವನ ಪರ್ಸ್ ಬಡ ವ್ಯಕ್ತಿಗೆ ಸಿಕ್ಕಿದ್ದರೆ ಅವನ ಮಕ್ಕಳಿಗೆ ಊಟ ಸಿಗುತ್ತಿತ್ತು, ಅವನ ಚಿಂತೆಗಳೆಲ್ಲವೂ ದೂರವಾಗುತ್ತಿತ್ತು. ಭಗವಂತ ನಂತರದಲ್ಲಿ ಹೇಳುತ್ತಾರೆ, ನಾವಿಕ ಯಾವ ಯಾತ್ರೆಗೆ ಹೋಗುತ್ತಿದ್ದ ಅಲ್ಲಿ ಒಂದು ದೊಡ್ಡ ಬಿರುಗಾಳಿ ಬರುವಂಥದ್ದಿತ್ತು. ಒಂದು ವೇಳೆ ಅವನು ಜೈಲಿನಲ್ಲಿ ಇದ್ದರೆ ಅವನ ಪ್ರಾಣ ಉಳಿಯುತ್ತಿತ್ತು, ಅವನ ಪತ್ನಿ ವಿಧವೆಯಾಗುವುದರಿಂದ ಉಳಿಯುತ್ತಿದ್ದಳು. ಕೆಲವೊಮ್ಮೆ ಜೀವನದಲ್ಲಿ ನಾವು ಯಾವಾಗಲೂ ಈ ರೀತಿ ತಿಳಿದುಕೊಂಡು ನಡೆಯಬೇಕು, ಏನೆಲ್ಲ ನಡೆಯುತ್ತಿದೆ ಅದು ಒಳ್ಳೆಯದಕ್ಕಾಗಿಯೇ ಎಂದು, ಮತ್ತು ನಾವು ಭಗವಂತನ ಮರ್ಜಿಯನ್ನು ಸ್ವೀಕಾರ ಮಾಡಬೇಕಾಗಿದೆ. ನಾವೆಂದಿಗೂ ಯಾವುದೇ ಪರಿಸ್ಥಿತಿಯಲ್ಲಿ ನಿರಾಶೆ ಅಥವಾ ಹತಾಶರಾಗಬಾರದು. ಏಕೆಂದರೆ ಎಲ್ಲ ಘಟನೆಗಳ ಹಿಂದೆ ಏನಾದರೂ ಯೋಜನೆ ಇದ್ದೇ ಇರುತ್ತದೆ. ಅದು ನಮ್ಮ ಜೀವನವನ್ನು ಇನ್ನೂ ಒಳ್ಳೆಯ ರೀತಿ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗಾದರೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನೀವು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.